ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಯಾರೆಲ್ಲ ಇನ್ನೇನು ಬ್ರೇಕಪ್ ಝೋನಲ್ಲಿದ್ದೀನಿ ಅಥವಾ ಮಾತುಕತೆ ಅವರಿಂದ ಸರಿಯಾಗಿ ಬರ್ತಾ ಇಲ್ಲ ಆ್ಯಂಡ್ ನಿಮ್ಮ ಮೆಸೇಜಸ್ಗೆ ಸರಿಯಾಗಿ ರಿಪ್ಲೈ ಅಂತಕ್ಕಂಥದ್ದು ಮಾಡ್ತಿಲ್ಲ, ಯಾಕೋ ಗೊತ್ತಿಲ್ಲ, ತುಂಬಾ ಎಡವಟ್ಟು ಅನ್ನಿಸ್ತಾ ಇದೆ, ಏನು ನಡೀತಾ ಇದೆ ಅವರ ಒಂದು ಮನಸ್ಸಿನಲ್ಲಿ. ಸೊ ಈ ಥರ ಸಿಚುವೇಶನ್ಸಲ್ಲಿ ಯಾರೆಲ್ಲ ಇದ್ದೀರಾ, ನಿಮಗೆ ಇದು ತುಂಬಾ ಅಪ್ಲಿಕೇಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅವರು ನಿಮ್ಮ ಒಂದು ಪ್ರೀತಿಗೆ ಯಾವ ಬೆಲೆಯನ್ನು ಕೊಡ್ತಾ ಇದ್ದಾರೆ, ಸೊ ಯಾವ ರೀತಿಯ ಒಂದು ವಿಚಾರ ಓಡ್ತಾ ಇದೆ ಅವರ ಒಂದು ತಲೆಯಲ್ಲಿ ಅಂತಕ್ಕಂಥದ್ದನ್ನು ನಾವು ಇವತ್ತು ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ತಿಳ್ಕೊಳ್ಳೋಣ. ಆ್ಯಂಡ್ ವೀಕ್ಷಕರೇ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ವೈಯಕ್ತಿಕವಾಗಿ ರೀಡಿಂಗ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಫೀಸ್ ಎಷ್ಟಾಗುತ್ತೆ, ಯಾವ ಥರ ಸ್ಲಾಟ್ಸ್ ಇದೆ ಅಂತಕ್ಕಂಥದ್ದನ್ನ ಕನ್ಫರ್ಮ್ ಮಾಡಿ ನೀವು ಬುಕ್ಕಿಂಗ್ಸ್ ಅಂತಕ್ಕಂಥದ್ದನ್ನ ಮಾಡ್ಕೋಬಹುದಾಗಿದೆ. ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಸೊ ನಿಮ್ಮ ವ್ಯಕ್ತಿ ಯಾರಿದ್ದಾರೆ, ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಅವರ ಒಂದು ಹೆಸರು ಅಥವಾ ಭಾವಚಿತ್ರ ನಿಮ್ಮ ಮೈಂಡಲ್ಲೇ ನೆನಪಿಸ್ಕೋಬೇಕಾಗತ್ತೆ. ಸೊ ನೋಡೋಣ ಅವರ ಒಂದು ಎನರ್ಜೀಸ್ ಯಾವ ಥರ ಇದೆ, ಮತ್ತು ಅವರು ಪ್ರೀತಿಗೆ, ನಿಮ್ಮ ಒಂದು ಪ್ರೀತಿಗೆ ಬೆಲೆಯನ್ನು ಕೊಡ್ತಾರಾ, ಮತ್ತು ಸರಿಯಾಗಿ ಒಂದು ರೆಸ್ಪೆಕ್ಟಬಲ್ ಆಗಿ ನಿಮ್ಮ ಜೊತೆ ಮತ್ತೆ ಮಾತುಕತೆ ಅಂತಕ್ಕಂಥದ್ದು ಮಾಡ್ತಾರಾ. ನಿಮ್ಮ ಪರ್ಸನ್ನ ಎನರ್ಜೀಸನ್ನು ನೋಡೋಣ. ಹಾಗೆ ನಿಮ್ಮ ಎನರ್ಜೀಸ್ನ ಸಹ ನಾನು ಪುಲ್ ಔಟ್ ಮಾಡ್ತೇನೆ. ಸೊ ಮೊದಲನೇದಾಗಿ ನಿಮ್ಮ ವ್ಯಕ್ತಿಯ ಒಂದು ಎನರ್ಜೀಸ್ನ ನೋಡೋಣಂತೆ. ನಿಮ್ಮ ಪರ್ಸನ್ ಯೂನಿವರ್ಸ್ ಕನೆಕ್ಟ್ ಮಾಡಿ, ಏನು ನಡೀತಾ ಇದೆ ಅವರ ಲೈಫಲ್ಲಿ, ಸತ್ಯದ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ, ಏನೆಲ್ಲ ವಿಚಾರಗಳು ಓಡ್ತಾ ಇದೆ, ಯಾವ ಒಂದು ರೀತಿ ಇದೆ. ಓಕೆ, ಆ್ಯಂಡ್ ನಿಮ್ಮ ಒಂದು ಎನರ್ಜೀಸ್ನ ಸಹ ನಾನು ಪಿಕ್ ಮಾಡ್ತೀನಿ ವೀಕ್ಷಕರೇ. ಸೊ ನಿಮ್ಮ ಎನರ್ಜೀಸ್ ಯಾವ ರೀತಿ ಇದೆ, ಏನು ನಡೀತಾ ಇದೆ ನಿಮ್ಮ ಲೈಫಲ್ಲಿ, ಏನಾಗ್ತಾ ಇದೆ. ಓಕೆ, ನಿಮ್ಮ ಒಂದು ಲೈಫಲ್ಲಿ ಏನಾಗ್ತಾ ಇದೆ. ಓಕೆ, ಆಲ್ ರೈಟ್. ಸೊ ಈ ಒಂದು ಎನರ್ಜೀಸ್ನ ನೀವಿಲ್ಲಿ ನೋಡ್ಬೋದಾಗಿದೆ. ವೀಕ್ಷಕರೇ, ಮೊದಲನೇದಾಗಿ ನಿಮ್ಮ ಒಂದು ಪರ್ಸನ್ನಿನ ಎನರ್ಜೀಸ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ಮುಖ್ಯವಾಗಿ ಅವರು ಯಾವುದೇ ರೀತಿಯ ಎಮೋಷನ್ಸ್ ಅಂತಕ್ಕಂಥದ್ದು ಹಂಚ್ಕೋತಾ ಇಲ್ಲ, ಹಂಚ್ಕೊಳ್ಳೋಕ್ಕೆ ರೆಡಿ ಸಹ ಇಲ್ಲ ಈ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ಬೋದು, ತುಂಬಾ ಎಮೋಷನ್ಸ್ನ ಹೈಡ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳಬೇಕು ಅಂತಂದರೆ ಮನಸ್ಸಲ್ಲಿ ತುಂಬ ಆಸೆ ಇದೆ, ಪ್ರೀತಿ ಇದೆ, ಆದ್ರೂ ಅವರು ಯಾವುದೋ ಒಂದು ವಿಚಾರಕ್ಕೆ ಒಳಗಾಗಿ ಅಥವಾ ಒಂದು ಮಾನಸಿಕ ಖಿನ್ನತೆಗೆ ಇವರು ಒಳಗಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇವ್ರಿಗೆ ನೀವಲ್ದೇ ಅವ್ರಿಗೆ ಫ್ಯಾಮಿಲಿಯಲ್ಲಿ ಸಹ ತುಂಬಾ ಒಂದು ಪ್ರೆಷರೈಸ್ ಅಂತಕ್ಕಂಥದ್ದು ಇದೆ. ಇದು ಮೇನ್ಲಿ ನನಗೆ ಅನಿಸ್ತಾ ಇರೋ ಪ್ರಕಾರ, ನನಗೆ ಇಂಟ್ಯೂಷನ್ ಬರ್ತಾ ಇರೋ ಪ್ರಕಾರ, ಇದು ಇಂಟರ್ ಕಾಸ್ಟ್ ಮ್ಯಾರೇಜ್ ಇರುತ್ತೆ, ಅಥವಾ ನಿಮಗೆ ಸ್ಟೇಟಸ್, ನೀವು ಅವರು ಮೇಲಿರ್ತಾರೆ, ನೀವು ಕೀಳಿರ್ತೀರಾ. ಸೊ ಈ ಥರ ಸ್ಟೇಟಸ್ ವಿಚಾರದಲ್ಲಿ ತುಂಬಾ ಇದು ಭಿನ್ನಾಭಿಪ್ರಾಯಗಳು ಅಂತಕ್ಕಂಥದ್ದು ಉತ್ಪನ್ನ ಆಗಿರ್ತಕ್ಕಂಥ ಸಿಚುವೇಶನ್ಸ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ಈ ಒಂದು ವ್ಯಕ್ತಿಗೆ ಒಂದು ಮೂರನೇ ವ್ಯಕ್ತಿಯ ಕಡೆಯಿಂದ ತುಂಬಾ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ಇಲ್ಲಿ ಆಗ್ತಾ ಇದೆ ವೀಕ್ಷಕರೇ. ಸೊ ಇದು ಬಂದ್ಬಿಟ್ಟು ಅವರ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್, ಸ್ನೇಹಿತರಿಂದ ಇನ್ಫ್ಲೂಯೆನ್ಸ್ ಆಗ್ತಿರ್ಬೋದು, ಅಥವಾ ಒಂದು ಮೂರನೇ ಪರ್ಸನ್ ಯಾರಿದ್ದಾರೆ ಅಥವಾ ಇವರ ರಿಲೇಟಿವ್ಸ್ ಕಡೆಯಿಂದ ತುಂಬಾ ಇವ್ರಿಗೆ ಇನ್ಫ್ಲೂಯೆನ್ಸ್, ಅಂದರೆ ಮನಸ್ಸಿಗೆ ನೋವಾಗೋ ರೀತಿ ಅಥವಾ ಇವರ ಮನಸ್ಸನ್ನು ಕೆಡಿಸೋವಂತಹ ಒಂದು ಪ್ರಯತ್ನ ಅಂತಕ್ಕಂಥದ್ದು ಇಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಆದರೆ ನೀವು ವೈಯಕ್ತಿಕವಾಗಿ ರೀಡಿಂಗ್ ತಗೊಂಡಾಗ ಆ ಒಂದು ವ್ಯಕ್ತಿ ಯಾರು, ಅವ್ರ ಫ್ರೆಂಡ್ಸ್ ಕಡೆಯವರ, ಫ್ಯಾಮಿಲಿ ಕಡೆಯವರ ಅಥವಾ ರಿಲೇಟಿವ್ಸಿಂದ ಏನಾದರೂ ಈ ಇನ್ಫ್ಲೂಯೆನ್ಸ್ ಆಗ್ತಿದೆಯಾ ಅಂತಕ್ಕಂಥದ್ದನ್ನು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಈ ಒಂದು ವ್ಯಕ್ತಿ ಅವರ ಒಂದು ಸ್ನೇಹಿತರಾಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಇವ್ರಿಗೆ ಕ್ಲೋಸ್ ಆಗಿದ್ದೇ ಅವ್ರಿಗೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ವ್ಯಕ್ತಿ ಸಹ ಆಗಿರ್ತಕ್ಕಂಥ ಸಾಧ್ಯತೆ ಇಲ್ಲಿ ಬಹಳಷ್ಟು ಕಾಣ್ತಾ ಇದೆ ವೀಕ್ಷಕರೇ. ಹಾಗೆ ನಿಮ್ಮ ಮನಸ್ಸು, ಅಂದರೆ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅಂತಂದರೆ, ಎರಡು ಯುದ್ಧ ನಡೀತಾ ಇದೆ ಅವರ ಒಂದು ಜೀವನದಲ್ಲಿ, ಅವರ ಒಂದು ಮೈಂಡಲ್ಲಿ ಅಂತಲೇ ಹೇಳ್ಬೋದು. ಅವ್ರಿಗೆ ಯಾವುದು ಒಳ್ಳೆಯದು ಯಾವುದು ತಪ್ಪು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಲಿಕ್ಕೆ ಆಗ್ತಿಲ್ಲ. ಮನಸ್ಸು ಅಂತಕ್ಕಂಥದ್ದು ಬಹಳ ಚಂಚಲ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಆ ಚಂಚಲತೆಯಿಂದಾನೇ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು, ಕೋಪ ಮಾಡ್ಕೊಳ್ತಕ್ಕಂಥದ್ದು. ನೀವೇನಾದರೂ ಅವ್ರಿಗೆ ಬುದ್ಧಿ ಹೇಳಕ್ಕೆ ಬಂದರೆ ಅವರು ತುಂಬ ಸಿಟ್ಟಿನಿಂದ ಪ್ರವೃತ್ತಿಯನ್ನು ಮಾಡ್ತಕ್ಕಂಥ
ಅಂತಕ್ಕಂಥದ್ದು ಈ ವಿಚಾರಗಳು ತುಂಬಾ ಅವ್ರಿಗೆ ಮನಸ್ಸನ್ನು ಕೆಡಿಸ್ತಾ ಇದೆ. ಆ್ಯಂಡ್ ಹಾಗೆ ವೀಕ್ಷಕರೇ, ಈ ಒಂದು ವ್ಯಕ್ತಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಇವ್ರಿಗೆ ಸರಿಯಾದ ಒಂದು ದಿಕ್ಕಿನಲ್ಲಿ ಮಾರ್ಗದರ್ಶನವನ್ನು ನೀಡೋರು ಬೇಕಾಗಿದೆ. ಯಾಕಂದರೆ ಇವ್ರು ಹೋಗ್ತಾ ಇರ್ತಕ್ಕಂಥ ದಿಕ್ಕುಗಳು ತುಂಬ ತಪ್ಪಾಗಿದ್ದಾವೆ. ಒಂದು ರೀತಿ ಭ್ರಮೆಯ ಒಂದು ದಿಕ್ಕಿನಲ್ಲಿ ಇವರು ಹೋಗ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಈ ವ್ಯಕ್ತಿಗೆ ಒಂದು ಮಾರ್ಗದರ್ಶನ ಅಂತಕ್ಕಂಥದ್ದು ಬೇಕಾಗುತ್ತೆ. ಇಲ್ಲ ಅಂತಂದರೆ ಇವರು ತಮ್ಮ ಲೈಫ್ನೇ ಹಾಳು ಮಾಡ್ಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂಥರ ಡೆಡ್ ಎಂಡ್ ರೀಚ್ ಆಗಿಬಿಡ್ತಾರೆ. ಆ ಥರ ಒಂದು ಪರಿಸ್ಥಿತಿ ಬಂದಾಗ ಏನಾಗುತ್ತೆ, ನಿಮ್ಮ ರಿಲೇಷನ್ಶಿಪ್ ಮೇಲೆ ಸಹ ತುಂಬಾ ಪರಿಣಾಮ ಅಂತಕ್ಕಂಥದ್ದು ಬೀರುತ್ತೆ. ಸೊ ಹಾಗಾಗಿ ಆದಷ್ಟು ಯೂನಿವರ್ಸಲ್ ಪ್ರೇಯರ್ ಮಾಡ್ಕೊಳ್ಳಿ. ಈ ನಿಮ್ಮ ಪರ್ಸನ್ ಸರಿಯಾದ ದಿಕ್ಕಿನಲ್ಲಿ ಹೋಗೋ ಥರ ಮಾರ್ಗದರ್ಶನ ಅಂತಕ್ಕಂಥದ್ದನ್ನು ಅವರ ಲೈಫಲ್ಲಿ ಸಿಗಲಿ ಅಂತ. ಅವರ ದಿಶವನ್ನು ಅವ್ರು ಸರಿ ಮಾಡಿಕೊಂಡ್ರೆ ಖಂಡಿತ ಅವ್ರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಜ್ಞಾನೋದಯ ಅಂತಕ್ಕಂಥದ್ದಾಗುತ್ತೆ. ಬಟ್ ಎಚ್ಚರದಿಂದ ಇರಿ, ಈ ಒಂದು ಜ್ಞಾನೋದಯ ತುಂಬ ಬೇಗ ಆಗಬೇಕಾಗುತ್ತೆ. ಇಲ್ಲ ಅಂತಂದರೆ ಇವರು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬಾ ತದ್ವಿರುದ್ಧವಾಗಿ ಹೋಗ್ತಕ್ಕಂಥ ಸಾಧ್ಯತೆ, ಇವಾಗ ಏನು ಸಿಟ್ಟು ಕೋಪ ಇದೆ ಅದು ಮತ್ತೆ ಇನ್ನಷ್ಟು ಜಾಸ್ತಿ ಆಗುವಂತಹ ಒಂದು ಸನ್ನಿವೇಶವನ್ನು ನಾನು ಇಲ್ಲಿ ನೋಡ್ತಾ ಇದ್ದೇನೆ. ಹಾಗಾಗಿ ಆದಷ್ಟು ಯೂನಿವರ್ಸಲ್ ಪ್ರೇಯರ್ ಮಾಡ್ಕೊಳ್ಳಿ. ಇವ್ರಿಗೆ ಬೇಗ ಜ್ಞಾನೋದಯ ಆಗಲಿ. ಹಾಗೆ ಒಂದು ಗುರು ಅಂತಕ್ಕಂಥದ್ದು ಇವ್ರು ಮೀಟ್ ಮಾಡಬೇಕಾಗತ್ತೆ. ಆವಾಗ ಇವ್ರಿಗೆ ಒಂದು ರೀತಿ ಕೆಲವೊಂದು ವಿಚಾರಗಳಲ್ಲಿ ಕ್ಲಾರಿಟಿ ಸಿಕ್ಕಿದಾಗ ಖಂಡಿತ ಇವರು ಸುಧಾರಣೆಯನ್ನು ಕಾಣ್ತಾರೆ. ಹಾಗೆ ನಿಮ್ಮ ಎನರ್ಜೀಸನ್ನು ನಾನು ನೋಡ್ತಾ ಇದ್ದೀನಿ ವೀಕ್ಷಕರೇ. ಅಫ್ಕೋರ್ಸ್ ಅವರ ಒಂದು ಬಿಹೇವಿಯರ್, ವರ್ತನೆಯಿಂದ ನಿಮಗೆ ಬಹಳ ನೋವಾಗಿರ್ತಕ್ಕಂಥ ಸಿಚುವೇಶನ್ಸ್ನ ನಾನಿಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಹೆಂಗಂದರೆ ನಿಮ್ಮ ಮನೆಯಲ್ಲಿ ಸಹ ಮದುವೆಗೆ ಮಾತುಕತೆಗೆ ತುಂಬಾ ಫೋರ್ಸ್ ಮಾಡ್ತಿದ್ದಾರೆ. ಆದರೆ ನಿಮ್ಮ ಒಂದು ಎಮೋಷನ್ಸ್, ನಿಮ್ಮ ಒಂದು ಮೈಂಡ್ಸೆಟ್ಟು ಯಾವಾಗಲೂ ಈ ಒಂದು ವ್ಯಕ್ತಿಯ ಪ್ರೀತಿಯಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ ಬೇರೆ ಒಂದು ವಿವಾಹ ಅಥವಾ ಬೇರೆ ಒಂದು ಪರ್ಸನ್ನ ಮೀಟ್ ಮಾಡೋದಕ್ಕೆ ನಿಮ್ಗೆ ಯಾವುದೇ ರೀತಿಯ ಒಂದು ಆಸಕ್ತಿ ಇಲ್ಲ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ಹಾಗಾಗಿ ನೀವು ಸಹ ಯೂನಿವರ್ಸಲ್ಲಿ ನೋಡ್ಬೋದು, ಯೂನಿವರ್ಸಲ್ಲಿ ಬಹಳ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀರಾ, ಹರಕೆಯನ್ನು ಹೊತ್ಕೊಳ್ತಕ್ಕಂಥದ್ದು, ನಿಮ್ಮ ದೈವವನ್ನು ಆರಾಧನೆ ಅಂತಕ್ಕಂಥದ್ದನ್ನು ಮಾಡ್ತೀರಾ ತುಂಬಾ. ಆ್ಯಂಡ್ ಆದ್ರೂ ಯಾಕೋ ನಿಮಗೆ ರಿಸಲ್ಟ್ಸ್ ಅಂತಕ್ಕಂಥದ್ದು ತುಂಬ ಸ್ಲೋ ಆಗಿದೆ ಅಂತಲೇ ಹೇಳಬಹುದು. ಆದರೆ ನೀವು ದೃಢವಾಗಿ ನಂಬಿಕೆಯನ್ನು ಇಟ್ಟರೆ ಮುಂದೆ ಬರ್ತಕ್ಕಂಥ, ಅಂದರೆ ನಿಮ್ಮ ಮೇಲೆ ನೀವು ಫೋಕಸನ್ನು ಮಾಡಬೇಕು ವೀಕ್ಷಕರಿಗೆ. ಎಷ್ಟೋ ಜನ ಏನಾಗುತ್ತೆ, ಖಿನ್ನತೆಗೊಳಗಾಗಿ ಅವ್ರನ್ನ ಅವರೇ ಮರ್ತು ಬಿಟ್ಟಿರ್ತಾರೆ. ಸೊ ಇಲ್ಲಿ ಸೆಲ್ಫ್ ಲವ್ ಬಗ್ಗೆ ತುಂಬಾ ತೋರಿಸ್ತಾ ಇದೆ. ನಿಮ್ಮ ಬಗ್ಗೆ ನೀವು ಗಮನವನ್ನು ಹರಿಸಿ, ನೀವು ಯಾವ ಥರ ಡ್ರೆಸ್ ಮಾಡ್ಕೋತೀರಾ, ನಿಮ್ಗೆ ಯಾವ ಥರ ಇಷ್ಟ, ಯಾವ ಫುಡ್ ಇಷ್ಟ. ಸೊ ನಿಮ್ಮ ಒಂದು ಸೆಲ್ಫ್ ಲವ್, ಅಂದರೆ ಸೆಲ್ಫ್ ಮೇಲೆ ನೀವು ಜಾಸ್ತಿ ಕೇರ್ ಮಾಡಿಕೊಂಡಷ್ಟು ಆಟೋಮೆಟಿಕ್ಕಾಗಿ ಪ್ರೀತಿ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರುತ್ತೆ. ಒಂದು ಅವಕಾಶ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಸಿಗ್ತಾ ಇದೆ ನಿಮ್ಮ ಪ್ರೀತಿಯಲ್ಲಿ ವೀಕ್ಷಕರೇ. ಓಕೆ, ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಮೇಲೆ ಈ ಒಂದು ಪರ್ಸನನ್ನು ಚೇಸ್ ಮಾಡೋದನ್ನು ಬಿಟ್ಟು ನೀವು ನಿಮ್ಮ ಒಂದು ಸೆಲ್ಫ್ ಮೇಲೆ, ನಿಮ್ಮ ಕರಿಯರ್, ನಿಮ್ಮ ಜೀವನ, ನಿಮ್ಮ ಒಂದು ಆಗು ಹೋಗುಗಳ ಮೇಲೆ ನೀವು ಫೋಕಸನ್ನು ಮಾಡಬೇಕಾಗತ್ತೆ. ಆಗ ಆಟೋಮೆಟಿಕ್ಕಾಗಿ ತಂತಾನಾಗೆ ಪ್ರೀತಿ ಅಂತಕ್ಕಂಥದ್ದು ಸಿಗ್ತಾ ಇದೆ, ಒಳ್ಳೆಯ ಅವಕಾಶ ಅಂತಕ್ಕಂಥದ್ದು ಸಿಗ್ತಾ ಇದೆ. ಸೊ ಇಲ್ಲಿ ಬೇಸಿಕ್ಕಾಗಿ ನಿಮ್ಮ ಒಂದು ಗೈಡೆನ್ಸ್ ಏನಪ್ಪ ಅಂತಂದರೆ, ನೀವು ಏನು ನೊಂದಿದ್ದೀರಾ, ಈ ಒಂದು ಎಮೋಷನಲ್ ಎನರ್ಜಿ ಏನಿದೆ ಇದು ನಿಮಗೆ ಇವಾಗ ನೀವು ಒಂದು ಸ್ವಲ್ಪ ದುಃಖ ಪಟ್ಟರೆ ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ, ಮತ್ತೊಂದಷ್ಟು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶವನ್ನು ನೋಡ್ತಾ ಇದ್ದೀನಿ. ಹಾಗಾಗಿ ಇದನ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ಸೊ ಇಲ್ಲಿ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಎನರ್ಜಿಯನ್ನು ನಾನು ಹೇಳ್ತಾ ಇರೋದು. ಯೂನಿವರ್ಸ್ನ ನಂಬಿ, ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ಆ ಒಂದು ಸರೆಂಡ್ರೆನ್ಸಿಂದನೇ ನಿಮಗೆ ಎಲ್ಲ ಪ್ರಾಪ್ತಿ ಆಗ್ತಾ ಇದೆ. ಕೆಲವರು ಅನ್ಕೋತೀರಾ, ನಾನು ಬಿಟ್ಬಿಟ್ರೆ ಪರ್ಸನ್ ಕೂಡ ನನ್ನನ್ನು ಮರ್ತು ಬಿಡ್ತಾರ ಮೇಡಮ್ ಅಂತ. 100% ಇಲ್ಲ. ಯಾಕಂದರೆ ನಿಮ್ಮ ವೈಬ್ರೇಷನ್ಸ್ ಇಷ್ಟು ಕಮ್ಮಿ ಇದ್ದಾಗ ಹೇಗೆ ನಿಮ್ಮ ಪರ್ಸನ್ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಅಲ್ವಾ? ಸೊ ನೀವು ಸಹ ಅವರ ಲೆವೆಲ್ಗೆ ಹೋಗಬೇಕಾಗತ್ತೆ. ನಿಮ್ಮ ಮನಸ್ಸನ್ನು ಹಗುರ ಮಾಡ್ಕೋಬೇಕಾಗತ್ತೆ. ನನ್ನದು ಅನ್ನೋವಂಥ ಒಂದು ಸ್ವಾರ್ಥ ನಿಮಗೆ ಒಂಚೂರಾದರೂ ಬರಬೇಕು. ನೀವು ಎಲ್ಲವನ್ನು ನನ್ನ ಒಂದು ಪರ್ಸನ್ನೇ ನನಗೆ ಪ್ರಪಂಚ, ಅಥವಾ ಅವ್ರನ್ನ ಬಿಟ್ಟು ನಾನು ಇರಲಿಕ್ಕಾಗಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ಬಂದುಬಿಟ್ರೆ ಆ ಒಂದು ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ನಿಮಗೆ. ಸೊ ಹಾಗಾಗಿ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ನೀವು ಎಷ್ಟು ನಾನು ಹೆಂಗಿರಬೇಕು, ನಾನು ಯಾವ ಥರ ಕಾಣಬೇಕು, ನಾನು ಯಾವ ಥರ ಕರಿಯರ್ನ ಬಿಲ್ಡ್ ಮಾಡ್ಕೋಬೇಕು, ನಿಮ್ಮ ಮೇಲೆ ಎಷ್ಟು ಫೋಕಸ್ ಮಾಡ್ತೀರಾ, ಆಟೋಮೆಟಿಕ್ಕಾಗಿ ಜನರ ಒಂದು ಆಕರ್ಷಣೆ ಅಂತಕ್ಕಂಥದ್ದು ನಿಮ್ಮ ಮೇಲೆ ಆಗುತ್ತೆ. ಅದೇ ಈ ಒಂದು ರೀಡಿಂಗಲ್ಲಿ ಬರ್ತಾ ಇದೆ. ಸೊ ನೀವು ದುಃಖ ಪಡೋದ್ರಿಂದ ಏನೂ ಲಾಭ ಇಲ್ಲ. ಯಾಕಂದರೆ ಯೂನಿವರ್ಸನ್ನು ನೀವು ಸರೆಂಡರ್ ಮಾಡಿ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿದಾಗ
ಮಾಡಿದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಲೈಫಲ್ಲಿ ಪ್ರೀತಿ ಸಿಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಆಪರ್ಚುನಿಟೀಸ್, ಅವಕಾಶಗಳಂತಕ್ಕಂಥದ್ದು ಬಹಳ ನಿಮಗೆ ಸಿಗ್ತಾ ಇದೆ ಅಂತಲೇ ಹೇಳಬಹುದು. ಹಾಗೆ ನಮ್ಮ ಏಂಜಲ್ಸ್ ಕಡೆಯಿಂದ ನಿಮಗೆ ಯಾವ ಒಂದು ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ. ಮೆಟಟ್ರಾನ್ ಏಂಜಲ್ ದಯವಿಟ್ಟು ಗೈಡ್ ಮಾಡಿ. ಮೆಟಟ್ರಾನ್ ಏಂಜಲ್ ಗೈಡ್ ಮಾಡಿ. ಸಕ್ಸಸ್. ಎಸ್, ನಾನು ಹೇಳ್ದಂಗೆ ಸೆಲ್ಫ್ ಲವ್ ಮಾಡೋದ್ರಿಂದ ನಿಮಗೆ ಅದ್ಭುತ ಸಕ್ಸಸ್ ಸಿಗ್ತಾ ಇದೆ. ಆಪರ್ಚುನಿಟಿ, ನಾನು ಹೇಳಿದೆ ನಿಮ್ಗೆ ಅವಕಾಶ ಸಿಗುತ್ತೆ ಅಂತ, ನೋಡಿ ಏಂಜಲ್ಸ್ ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಆ್ಯಂಡ್ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ವೀಕ್ಷಕರೇ, ಸೊ ಏಂಜಲ್ಸ್ ಇಲ್ಲಿ ಅಪ್ರಾಪ್ರಿಯೇಟಾಗಿ ಸಮಯವನ್ನು ಸಹ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕೆಲವೇ ತಿಂಗಳಲ್ಲಿ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ನಿಮಗೆ ಅವಕಾಶ, ನಾನು ಹೇಳಿದೆ ಸಕ್ಸಸ್ಸು ಸಿಗುತ್ತೆ ಪ್ರೀತಿಯಲ್ಲಿ, ಹಾಗೆ ಅವಕಾಶಗಳನ್ನು ನೀವು ಪಡ್ಕೋಬೋದು ಅಂತ. ನೋಡಿ ಎರಡೂ ಅದೇ ಬಂದಿದೆ. ಸೊ ಇಟ್ ಈಸ್ ಮ್ಯಾಚಿಂಗ್ ಪರ್ಫೆಕ್ಟ್ಲಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಏಂಜಲ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಬ್ಬರೂ ತಿಳಿಸೋದನ್ನು ಮರಿಬೇಡಿ, ಈ ಒಂದು ರೀಡಿಂಗ್ನ ಕ್ಲೇಮ್ ಮಾಡೋದಕ್ಕೆ. ಹಾಗೆ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಒಂದು ಹೆಸರಿನ ಮೊದಲನೆಯ ಅಕ್ಷರವನ್ನು ನೀವು ಕಮೆಂಟಲ್ಲಿ ಹಾಕೋದ್ರಿಂದ ಯೂನಿವರ್ಸ್ ಜೊತೆ ನೀವು ಅದ್ಭುತವಾಗಿ ಕನೆಕ್ಷನನ್ನು ಹೊಂದ್ತೀರ ಈ ಒಂದು ವಿಡಿಯೋ ಮುಖಾಂತರ ಅಂತ ಹೇಳ್ತಾ, ಸೊ ವೀಕ್ಷಕರೇ ಇದಾಗಿತ್ತು ಇವತ್ತಿನ ರೀಡಿಂಗ್. ಐ ಹೋಪ್ ನಿಮಗೆ ಇವತ್ತಿನ ರೀಡಿಂಗ್ ತುಂಬಾ ಇಷ್ಟ ಆಗಿದೆ. ಯಾರಿಗೆಲ್ಲ ಇಷ್ಟ ಆಯಿತು ಖಂಡಿತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ವೀಕ್ಷಕರೇ, ನಾನು ಸುಮಾರು ಸಲ ಹೇಳಿದ್ದೆ ನನ್ನ ಒಂದು ಸಕ್ಸಸ್ ಬ್ರೇಸ್ಲೆಟ್ ಬಗ್ಗೆ. ಸೊ ಎಷ್ಟೋ ಜನ ಈಗ ಆಲ್ರೆಡಿ ತುಂಬ ಆರ್ಡರ್ಸ್ ಬಂದಿದೆ, ಎಲ್ಲರಿಗೂ ನಾನು ಆರ್ಡರ್ಸ್ನ ಸೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಷ್ಟೋ ಜನ ಕಮೆಂಟ್ ಮಾಡ್ತೀರ, ಹೌದು ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಫ್ರಮ್ ಡೇ ಒನ್ನೇ ನಾನು ಇದನ್ನು ಹಾಕೊಂಡ ತಕ್ಷಣ ಅಂತಲೂ ಸಹ ಹೇಳ್ತಾ ಇದ್ದೀರಾ. ಬಹಳ ಸಂತೋಷ. ಯಾಕಂದರೆ ನಿಮಗೋಸ್ಕರನೇ ನಾವು ಇಲ್ಲಿ ಬ್ರೇಸ್ಲೆಟ್ಸ್ನ ರೆಡಿ ಮಾಡೋದು, ಯಾವ ಥರ ಕಾಂಬಿನೇಷನ್ ನಿಮಗೆ ಒಳ್ಳೆಯದಾಗತ್ತೆ, ಒಳ್ಳೆಯ ಅವಕಾಶಗಳನ್ನು ತಂದುಕೊಡುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ರಿಸರ್ಚ್ ಮಾಡ್ತೀವಿ. ಸೊ ಹಾಗಾಗಿ ನನ್ನ ಹಳೆಯ ವಿಡಿಯೋನಲ್ಲಿ ಸಹ ನಾನು ಹೇಳಿದ್ದೇನೆ, ಸಿಟ್ರೀನ್ ಮತ್ತು ರುದ್ರಾಕ್ಷಿ ಕಾಂಬಿನೇಷನ್ನಲ್ಲೇ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ನ ನೀವು ಲೆಫ್ಟ್ ಹ್ಯಾಂಡಿಗೆ ಧರಿಸೋದ್ರಿಂದ ಬಿಸ್ನೆಸ್ ಇಂಪ್ರೂವ್ಮೆಂಟ್, ಸಕ್ಸಸ್, ಕರಿಯರ್ ಗ್ರೋತ್, ಎಕ್ಸ್ಪ್ಯಾನ್ಷನ್ ಆ್ಯಂಡ್ ನಿಮಗೆ ನೇಮ್ ಫೇಮ್ ಎಲ್ಲನೂ ಸಿಗುವಂತಹ ಒಂದು ಅದ್ಭುತ ಶಕ್ತಿ ಇರ್ತಕ್ಕಂಥ ಕ್ರಿಸ್ಟಲ್ಸ್ ಇದಾಗಿರುತ್ತೆ. ಸೊ ಒರಿಜಿನಲ್ ಕ್ರಿಸ್ಟಲ್ಸ್ನ ಮಾತ್ರ ಪರ್ಚೇಸ್ ಮಾಡಿ. ನಿಮಗೆ ಈ ಒಂದು ಬ್ರೇಸ್ಲೆಟ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಇದರ ಬೆಲೆ ಎಷ್ಟಾಗುತ್ತೆ, ಎಷ್ಟು ದಿವಸದಲ್ಲಿ ನಿಮಗೆ ಕೊರಿಯರ್ ಡೆಲಿವರಿ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಖಂಡಿತವಾಗ್ಲೂ ಪಡ್ಕೋಬೋದಾಗಿದೆ. ಸೊ ಧನ್ಯವಾದ ವೀಕ್ಷಕರೇ, ಯಾರೆಲ್ಲ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದೀರಾ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಸಿಗೋಣ. ಅಲ್ಲಿ ತನಕ ಹರೇ ಕೃಷ್ಣ ಎವ್ರಿವನ್.